ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಸಂಕಷ್ಟ ಎದುರಾಗಲಿದೆಯಾ? ಮೂಡಾ ಕೇಸ್ನಲ್ಲಿ ಪಾರ್ವತಿ ಅವರನ್ನು ಕೂಡ ವಿಚಾರಣೆ ಮಾಡಬೇಕು ಅಂತ ಪೊಲೀಸರಿಗೆ ದೂರು ಕೊಡಲಾಗಿದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ದಾರೆ. ಪಾರ್ವತಿ ಅವರ ವಿರುದ್ಧ ಲಕ್ಷ್ಮೀಪುರಂ ಠಾಣೆಗೆ ದೂರು ನೀಡಿದ್ದೇನೆ. 6 ದಿನಗಳಾದರೂ ಕೂಡ ದೂರನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ನಿನ್ನೆ ರಾತ್ರಿ ಪಾರ್ವತಿ ಮೈಸೂರಿಗೆ ಬಂದಿದ್ದಾರೆ, ಅವರನ್ನ ವಿಚಾರಣೆ ಮಾಡಿ ಅಂತ ಆಯುಕ್ತರಿಗೆ ಮನವಿ ಮಾಡಿದ್ದೀನಿ, ಮೇಲ್ ಮೂಲಕ ಮನವಿ ಮಾಡಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಆಗಲಿದೆಯಾ? ಇದು ಪಾರ್ವತಿ ಅವರನ್ನು ಕೂಡ, ಸಿಎಂ ಪತ್ನಿ ಪಾರ್ವತಿ ಅವರನ್ನು ಕೂಡ ವಿಚಾರಣೆ ಮಾಡ್ತಾರಾ? ವಿಚಾರಣೆ ಮಾಡಿ ಅಂತ ಪೊಲೀಸರಿಗೆ ಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ಸೊ ಒಂದ್ ಕಡೆ ಇವತ್ತು ಬೆಳಗ್ಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾರೆ ಸಿಎಂ, ಅಲ್ಲಿ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಹೋಗಿದ್ದಾರೆ. ಮತ್ತೊಂದು ಕಡೆ ಪಾರ್ವತಿ ಅವರನ್ನ ಈ ರೀತಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ದಾರೆ. ಯಾಕಂತಂದ್ರೆ ಅವರ ಹೆಸರಿನಲ್ಲಿ ಇದೆಲ್ಲವೂ ಕೂಡ ಫೈಲ್ ಆಗಿರ್ತಕ್ಕಂಥದ್ದು, ಇದರಲ್ಲಿ ಅವರು ನೇರವಾಗಿ ಭಾಗಿಯಾಗಿದ್ದಾರೆ, ಅವರದ್ದೇ ಸಿಗ್ನೇಚರ್ ಇರುವಂಥದ್ದು. ಹಾಗಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು, ಮುಖ್ಯಮಂತ್ರಿಗಳ ಹೆಂಡತಿ ಆಗಿರೋದ್ರಿಂದ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಇವರೆಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಿಂಜರಿಬಹುದೇನೋ ಅವರು ಸಿಎಂ ಪತ್ನಿ ಅಂತ. ಆದರೆ ಖಂಡಿತವಾಗ್ಲೂ ಹಾಗೆ ಹಿಂಜರಿಕೆ ಮಾಡಿಕೊಳ್ಳದೆ ಅವರನ್ನು ಕೂಡ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಸಿಎಂ ಪತ್ನಿ ಪಾರ್ವತಿ ಅವರನ್ನ ವಿಚಾರಣೆ ಮಾಡಬಹುದಾದ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಸಿಎಂ ಪತ್ನಿ ಅವರನ್ನ ವಿಚಾರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಕಳೆದ 6 ದಿನಗಳ ಹಿಂದೆ ಸ್ನೇಹಮಯಿ ಕೃಷ್ಣ ಅವರು ಈ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ವರದಿ ಪ್ರಸಾರ ಆಗಿದ್ದು, ಈ ಒಂದು ಸಹಿ ವ್ಯತ್ಯಾಸದ ವಿಚಾರದಲ್ಲಿ ಅಂದ್ರೆ ಮೂಡಾ ದಾಖಲಾತಿಯಲ್ಲಿ ಇರುವಂತಹ ಸಹಿ ಇರ್ಬೋದು ಮತ್ತು ಸಿಎಂ ಅವರು ಅಧಿಕೃತ ಟ್ವಿಟರ್ ನಲ್ಲಿ ಬಿಡುಗಡೆ ಮಾಡಿದಂತಹ ಸಹಿ ಇರ್ಬೋದು, ಈ 2 ಸಹಿಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದ್ದು, ಈ ವಿಚಾರವನ್ನು ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಲಕ್ಷ್ಮೀಪುರಂ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ರು. ಅದಕ್ಕೆ ಒಂದು ಎನ್ಸಿಆರ್ ಕಾಪಿಯನ್ನು ಕೂಡ ಪಡ್ಕೊಂಡಿದ್ರು. ಆ ಎನ್ಸಿಆರ್ ಕಾಪಿ ಆದ ಸಂದರ್ಭದಲ್ಲಿ ಎನ್ಸಿಆರ್ ಆದ ಸಂದರ್ಭ ಯಾವುದೇ ಪ್ರಕರಣ ಇದ್ರು ಕೂಡ 6 ದಿನಗಳ ಒಳಗೆ ಅವರನ್ನ ಕರೆದು ಈ ಬಗ್ಗೆ ವಿಚಾರಣೆ ಮಾಡಿ ಅದಲ್ಲದಲ್ಲಿ ಎಫ್ಐಆರ್ ಮಾಡಬೇಕು ಬೇಡವಾ ಅನ್ನೋದ್ರ ಬಗ್ಗೆ ಪೊಲೀಸರು ತೀರ್ಮಾನ ಮಾಡ್ಬೇಕಾಗುತ್ತೆ. ಆದ್ರೆ 6 ದಿನಗಳು ಕಳೆದ್ರು ಕೂಡ ಅವರನ್ನ ವಿಚಾರಣೆ ಮಾಡಿಲ್ಲ. ಸೊ ಹೀಗಾಗಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರಲ್ಲಿ ಉಲ್ಲೇಖ ಮಾಡಿರುವಂತದ್ದು, ಈಗಾಗಲೇ ಸಿಎಂ ಪತ್ನಿ ನಿನ್ನೆ ರಾತ್ರಿ ಮೈಸೂರಿಗೆ ಬಂದಿದ್ದಾರೆ, ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಅವರನ್ನು ಕರೆದು ವಿಚಾರಣೆ ಮಾಡಿ ಅಂತ ಹೇಳಿ ಒಂದು ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ದಿನ ಮುಂದೆ ಹೇಗೆ ತಗೊಂಡು ಹೋಗ್ತೀರಾ? ಈಗ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು ಒಂದು, ಕೋರ್ಟ್ ಏನು ಹೇಳುತ್ತೆ ಅದನ್ನು ಮಾಡಲೇಬೇಕಾಗುತ್ತೆ, ಸಂವಿಧಾನನ ನಾವು ಗೌರವಿಸಬೇಕು. ಬಟ್ ಒಂದು ವೇಳೆ ಇದನ್ನ ಈಗ ಮುಂದೆ ಹೋರಾಟನೇ ಆಗೋದಾದ್ರೆ, ಯಾಕಂದ್ರೆ ಸಿದ್ದರಾಮಯ್ಯವ್ರು ಸುಲಭಕ್ಕೆ ಬಿಡೋ ಥರ ಇಲ್ಲ ಇದನ್ನ, ಒಂದು ವೇಳೆ ಅವರು ಇದನ್ನ ಇಲ್ಲ ನಾವೇ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೀಗೆ ಪ್ರಾಧಿಕಾರ ಹೀಗೆ ಸಭೆ ನಡೆಸ್ಕೊಂಡು ಹೀಗೆ ಮುಂದುವರೆದ್ರೆ ನೀವೇನ್ ಮಾಡ್ತೀರಾ ನೆಕ್ಸ್ಟ್? ನಮ್ಗೆ ನಮ್ಮ ಭಾರತದ ಏನು ಕಾನೂನು ವ್ಯವಸ್ಥೆ ಇದೆ ಅದರಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ. ನಾವೆಲ್ಲರೂ ಕಾನೂನು ಮುಂದೆ ಸಾಮಾನ್ಯವಾಗಿ ಕಾನೂನು ನಮ್ಮನ್ನೇ ನೋಡುತ್ತೆ. ಸೊ ಅದಕ್ಕಾಗಿ ಕಾನೂನು ಮುಂದೆ ದೇವ್ರ ಮುಂದೆ ನಾವೆಲ್ಲರೂ ಒಂದೇ, ಇದು ಆಲ್ ಈಕ್ವಲ್. ಅದಕ್ಕಾಗಿ ಅದೇನು ಕಾನೂನು ಮೂಲಕ ಏನು ಆದೇಶ ಬರುತ್ತೆ ಅಥವಾ ತಾಯಿ ಚಾಮುಂಡೇಶ್ವರಿ ಏನು ಆಶೀರ್ವಾದ ಮಾಡ್ತಾಳೋ ಅದನ್ನ ನಾವು ನೋಡ್ಕೊಂಡು ಮುಂದುವರಿ. ಯದುವೀರ್ ಅವರು ಅವ್ರು ಹೇಳ್ತಾ ಇರೋದು ಚಾಮುಂಡಿ ಬೆಟ್ಟ ಹಂಗ ಅಭಿವೃದ್ಧಿ ಮಾಡಬೇಕು ಹಿಂಗ ಅಭಿವೃದ್ಧಿ ಮಾಡಬೇಕು, ಅದನ್ನ ನಾವು ಅದು ಪ್ರಜಾಪ್ರಭುತ್ವ ಇದು, ಹಂಗಾಗಿ ಅದು ಎಲ್ಲರಿಗೂ ಸೇರುತ್ತೆ, ಹಂಗಾಗಿ ನಾವು ಸಭೆ ಮಾಡಬೇಕು, ಈ ತರದೆಲ್ಲ ಸಾಕಷ್ಟು ವರ್ಷನ್ಸ್ ಇದೆ ಅವರದ್ದು. ನೀವೇನ್ ಹೇಳಕ್ ಬಯಸ್ತೀರಿ? ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಿಂದೆನೆ ಎಲ್ಲಾ ದೇವಾಲಯಗಳು ಸಾರ್ವಜನಿಕರಿಗೆ ಸೇರಿರುವಂತದ್ದು, ಯಾವತ್ತು ಯಾರೊಬ್ರಿಗೂ ಸೇರಿರಲಿಲ್ಲ. ಬರೀ ಪಾರಂಪರೆ ಏನಿದೆ ಅದು ಅದಕ್ಕೆ ಕೆಲವು ದೇವಸ್ಥಾನಗಳಿಗೆ ಪೋಷಕರು ಅಂತ ಇರ್ತಾ ಇದ್ರು. ಅದು ಒಂದು ಗ್ರಾಮೀಣ ಮಟ್ಟದ ದೇವಸ್ಥಾನದ ಇಂದ ಹಿಡಿದು ಇಲ್ಲಿ ನಗರದಲ್ಲಿರುವಂತದ್ದು ದೊಡ್ಡ ದೇವಾಲಯಗಳಿಗೂ ಒಂದು ಪೋಷಕರ ಒಂದು ಸ್ಥಾನ ಇತ್ತು. ಅದೇ ರೀತಿ ಅರಮನೆಯ ಒಂದು ಸ್ಥಾನ ಇತ್ತು. ಅದು ಒಂದೇ ಅಲ್ಲ, ಧಾರ್ಮಿಕ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ. ನಮ್ಮ ಧಾರ್ಮಿಕ ಆಚರಣೆಗಳನ್ನು ಮುಂದುವರಿಯುವಂತದ್ದು ನಮ್ಮ ಹಕ್ಕು ಇದೆ, ಅದನ್ನ ನಾವು ಮುಂದುವರಿತಾ ಹೋಗ್ತೀವಿ. ದೇವಸ್ಥಾನದ ವಿಚಾರದಲ್ಲಿ ಅದು ದೇವಸ್ಥಾನಕ್ಕೆ ನೀವು ಏನೇನು ಇವಾಗ ಅದರ ಶಾಸ್ತ್ರೋಕ್ತವಾಗಿ ಹೇಗ್ ನಡಿಬೇಕು ಅದೇ ರೀತಿ ನಡಿಬೇಕು ಅಂತ ನಮ್ಮ ಅಭಿಪ್ರಾಯ. ರೈಟ್, ಧನ್ಯವಾದಗಳು ಯದುವೀರ್ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಟಿ ಗ್ಯಾಂಗ್ ವಿರುದ್ಧ
ದೋಷಾರೋಪಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚಾರ್ಜ್ ಶೀಟ್ ಅಲ್ಲಿ ದಾಸನಿಗೆ ಪ್ರಮೋಷನ್ ಸಿಗತ್ತಾ, ಸ್ಥಾನ ಬೇರೆ ಆಗತ್ತಾ? ಜೈಲ್ ಸೆಲ್ನಲ್ಲಿ ಅನುಕ್ಷಣವೂ ಕೂಡ ಕಾಟೇರ್ನಿಗೆ ಟೆನ್ಷನ್. ದೋಷಾರೋಪ ಪಟ್ಟಿ ಸಲ್ಲಿಕೆನಲ್ಲಿ ಏನೇನಿರತ್ತೆ, ದರ್ಶನ್ ಯಾವ ಪೊಸಿಷನ್ಗೆ ಮೂವ್ ಆಗ್ತಾರೆ, ಅಂದ್ರೆ ಆರೋಪಿ ನಂಬರ್ 1 ಆಗ್ತಾರಾ ಅನ್ನುವಂಥ ಒಂದು ಅನುಮಾನ ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಖಾಕಿ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಇದು ಮೊದಲನೇ ಚಾರ್ಜ್ ಶೀಟ್ ಆಗುತ್ತೆ. ಆ ನಂತರ ಇನ್ನೊಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ 2 ತಿಂಗಳ ನಂತರದಲ್ಲಿ. ಆದರೆ ಈಗ ಮೊದಲನೇ ಚಾರ್ಜ್ ಶೀಟ್ ಅಲ್ಲಿ ಏನಿರುತ್ತೆ ಅಂತ, ಯಾಕೆ ಚಾರ್ಜ್ ಶೀಟು ಕುತೂಹಲ ಕೆರಳಿಸ್ತಾ ಇದೆ ಅಂದ್ರೆ, ಇಷ್ಟರವರೆಗೆ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷಿಗಳ ಮುಖಾಂತರ ಕೋರ್ಟಿಗೆ ಏನಂತ ಪ್ರೊಡ್ಯೂಸ್ ಮಾಡ್ತಾರೆ, ಏನೆಲ್ಲ ಹೇಳ್ತಾರೆ, ಈ ಕೇಸಲ್ಲಿ ಏನಾಗಿದೆ, ಪೊಲೀಸ್ ವರ್ಷನ್ ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಹಾಗಾಗಿ ಚಾರ್ಜ್ ಶೀಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೌಂಟ್ ಡೌನ್ ಅಂದ್ರೆ ಯಾವಾಗ ಸಲ್ಲಿಸ್ತಾರೆ ಅನ್ನೋಂಥದ್ದು ಅನುಕ್ಷಣ ಕೂಡ ದರ್ಶನ್ಗೆ ಟೆನ್ಷನ್ ಆಗ್ತಾ ಇದೆಯಂತೆ. ಚಾರ್ಜ್ ಶೀಟ್ ಹೇಗಿರುತ್ತೋ ಅಂತ. ತುಂಬ ಸ್ಟ್ರಾಂಗ್ ಆದ ಚಾರ್ಜ್ ಶೀಟ್ ಇದ್ದರೆ ದರ್ಶನ್ಗೆ ಖಂಡಿತವಾಗ್ಲೂ ಸಂಕಷ್ಟ ತಪ್ಪಿದ್ದಲ್ಲ ಅಂತಾನೆ ಹೇಳಬೇಕು. ಈ ಕುತೂಹಲ ಇರೋದು ದರ್ಶನ್ ಚಾರ್ಜ್ ಶೀಟ್ ಹೇಗಿರುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿ ಹಾಕಿರ್ತಾರೆ ಪೊಲೀಸರು ಅನ್ನೋಂಥದ್ದು. ಇಷ್ಟು ದಿನ ಎಷ್ಟೊಂದು ಇಂಟೆನ್ಸ್ ಆಗಿ ತನಿಖೆ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ. ತೀವ್ರವಾದ ವಿಚಾರಣೆ, ಸಾಕ್ಷ್ಯ ಸಂಗ್ರಹ, ಮಾಹಿತಿ ಸಂಗ್ರಹ ಎಲ್ಲ ಮಾಡಿದ್ರು. ಈಗ ನೋಡಿ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೆಲ್ನಲ್ಲಿರೋ ಅಯ್ಯಾಗೆ ಆಪ್ತರಿಂದಲೇ ಕಂಟಕ. ರಿಪಬ್ಲಿಕ್ನಲ್ಲಿ ಚಾರ್ಜ್ ಶೀಟ್ ಇನ್ಸೈಡ್ ಸ್ಟೋರಿ. 10ಕ್ಕೂ ಹೆಚ್ಚು ಆಪ್ತರೇ ಈಗ ಕಾಟೇರಾಗೆ ಕಂಟಕ ಆಗ್ಬಿಟ್ಟಿದ್ದಾರಾ? 10ಕ್ಕೂ ಹೆಚ್ಚು ದರ್ಶನ್ ಆಪ್ತರು 164 ಹೇಳಿಕೆ ದಾಖಲಿಸಿದ್ದಾರೆ, ಜಡ್ಜ್ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ಸೊ ಆ ಹೇಳಿಕೆಗಳು ದರ್ಶನ್ಗೆ ಮುಳುವಾಗಲಿದೆಯಾ? ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಇಡೀ ದರ್ಶನ್ ಪ್ರಕರಣದಲ್ಲಿ ಈಗ 75-76 ದಿನಗಳ ನಂತರ ಇವತ್ತು ಬಹಳ ಬಹಳ ಕುತೂಹಲಕಾರಿ ದಿನ. ಚಾರ್ಜ್ ಶೀಟ್ ನಲ್ಲಿ ಏನೇನು ಇರುತ್ತೆ ಅನ್ನೋಂಥದ್ದು, A1 ಆಗ್ತಾರ ದರ್ಶನ್ ಅನ್ನುವಂಥ ನಿರೀಕ್ಷೆಗಳಿದೆ. ಆಮೇಲೆ ಬೇರೆ ಬೇರೆಯವರು ಅವರ ಈ ಚಾರ್ಜ್ ಶೀಟ್ ಅಲ್ಲಿ ಅವರ ಪೊಸಿಷನ್ ಏನಾಗುತ್ತೆ, ಬೇರೆ ಬೇರೆ ಕಡೆ ಆಗ್ತಾರ, ಆರೋಪಿ ಸ್ಥಾನ ಬೇರೆ ಬೇರೆ ಆಗತ್ತಾ ಅನ್ನುವಂಥದ್ದು, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಚಾರ್ಜ್ ಶೀಟ್ ಅಂತ, ಹೇಗಿರ್ಬೋದು ನಾಗರಾಜ್? ಶ್ರೀಲಕ್ಷ್ಮಿ, ಏನು ಈಗ ಲಭ್ಯ ಆಗ್ತಾರೋ ಮಾಹಿತಿಗಳ ಪ್ರಕಾರ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಶೀಘ್ರದಲ್ಲೇ ಒಂದು ಚಾರ್ಜ್ ಶೀಟನ್ನು 24ನೇ ACMM ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಾಗುತ್ತೆ. ಇದರಲ್ಲಿ ಬಹಳಷ್ಟು ಸಾಕ್ಷ್ಯಗಳು, ಜೊತೆಗೆ ಹಲವು ಹೇಳಿಕೆಗಳು, ಜೊತೆಗೆ 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಆಪ್ತ ವಲಯದ 10ಕ್ಕೂ ಹೆಚ್ಚು ಜನರ ಒಂದು 164 ಹೇಳಿಕೆ ದಾಖಲಾಗಿದೆ. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ 3 ಇರ್ಬೋದು, ಅವರಿಗೆ 40 ಲಕ್ಷ ಹಣ ಕೊಟ್ಟಿದ್ದಂಥ ಮೋಹನ್ ರಾಜ್ ಇರ್ಬೋದು, ನಟರಾಜ್